ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಇದ್ಕಿದ ಅವರೆಕಾಳು ಬಾತ್ ರೆಸಿಪಿ ಮಾಡೋದಕ್ಕೋಸ್ಕರನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಹೇಗೆ ಮಾಡ್ತೀನಿ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟು ನಮ್ಮ ಅತ್ತೆ ಮಾವಂಗೆ ಟೀ ಮಾಡಿಕೊಟ್ಬಿಟ್ಟು ನಮ್ಮ ಪಾಪುಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಆಮೇಲೆ ನಾನು ಟಿಫನ್ ರೆಡಿ ಮಾಡೋದು. ನಾನು 6:30ಗೆ ಎದ್ದಿದ್ರೆ ಮಾತ್ರ ನಾನು ಅವತ್ತು ವ್ಲಾಗ್ ಮಾಡೋದು. ನಾನು 7 o'clock ಎದ್ದಾಗ ನಾನು ವ್ಲಾಗ್ ಮಾಡಲ್ಲ. ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಡೇ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಇವತ್ತೇ ಪ್ರಿಪೇರ್ ಆಗಿರ್ತೀನಿ. ನೆಕ್ಸ್ಟ್ ಡೇಗೆ 6:30 ಇಲ್ಲ 6 o'clock ಬೇಗ ಎದ್ದೋಗಬೇಕು. ಆ ರೆಸಿಪಿ ಏನು ಮಾಡಬೇಕು ಅಂತ ನಾನು ನೈಟೇ ಡಿಸೈಡ್ ಮಾಡಿಕೊಂಡು ಬೆಳಗ್ಗೆ ಎದ್ಬಿಟ್ಟು ಆ ರೆಸಿಪಿ ಮಾಡ್ತೀನಿ. ಆ್ಯಂಡ್ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಈ ರೆಸಿಪಿಗೆ 2 ಈರುಳ್ಳಿ 2 ಟೊಮೊಟೊ ತೊಗೊಂಡಿದ್ದೀನಿ. ತರಕಾರಿ ಯೂಸ್ ಮಾಡ್ತಾಯಿಲ್ಲ, ಬರೀ ಟೊಮೊಟೊ ಮತ್ತು ಈರುಳ್ಳಿ ಅವರೆಕಾಳು ಹಾಕಿ ನಾನು ಬಾತ್ ಮಾಡ್ತಾಯಿರೋದು. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲೂ ನಾನು ತೋರಿಸಿದ್ದೀನಿ ಬಾತ್ ಹೆಂಗೆ ಮಾಡೋದು ಅಂತ. ಅದಕ್ಕೆ ನಾನು ಡೀಟೇಲಾಗಿ ಇದರಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿಲ್ಲ. ಮುಂಚೆ ಎಲ್ಲ ಅವರೆಕಾಳು ಹಾಕಿ ಬಾತ್ ಮಾಡಿದ್ದೀನಿ, ಬಟ್ ಇದು ಅವರೆಕಾಳನ್ನ ಹಾಕ್ಬಿಟ್ಟು ನಾನು ಯಾವತ್ತೂ ಮಾಡಿಲ್ಲ. ಇವತ್ತೇ ಫಸ್ಟ್ ಟ್ರೈ ಮಾಡ್ತಿರೋದು. ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ಹೇಳ್ತೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ರೆಸಿಪಿ ಮಾಡಿದಾಗ ಹೇಳಿದ್ದೀನಿ ಏನೇನು ಹಾಕ್ತೀನಿ ಅಂತ. ಇದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಶುಂಠಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ. ಪುದೀನ ಹಾಕಿಲ್ಲ, ಪುದೀನ ಕಟ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು. ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲು ಮತ್ತು ಸ್ವಲ್ಪ ತುಪ್ಪ ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಒಂದೇ ಒಂದು ಏಲಕ್ಕಿ, ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ನಾನು ಇದರಲ್ಲಿ ತರಕಾರಿ ಯೂಸ್ ಮಾಡ್ತಿಲ್ಲ, ನೀವು ಬೇಕು ಅಂದರೆ ತರಕಾರಿನೂ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊನ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ಕಾಳನ್ನ ಹಾಕೋತೀನಿ. ಟೊಮೆಟೊ ಬೇಗ ಬೇಯಬೇಕು ಅಂದರೆ ಅದಕ್ಕೆ ಸ್ವಲ್ಪ ಪುಡಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಬೇಕು, ಆವಾಗ ಬೇಗ ಬೇಯುತ್ತದು. ಈ ರೆಸಿಪಿಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನೇ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ರುಬ್ಬೋದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೆ. ಹಂಗೂ ಹಾಕೋಬೋದು, ಹಿಂಗೂ ಹಾಕೋಬೋದು, ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಹಾಕೋಬೋದು. ಬಟ್ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತಲ್ಲ, ಅದಕ್ಕೋಸ್ಕರ ನಾನು ಈ ಸರಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಏನಾರ ತಿನ್ನಬೇಕು ಅಂದರೆ ಅವಾಗೇ ತಿನ್ಬಿಡ್ಬೇಕು. ಈ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹುಡುಕ್ತಾ ಇದ್ನ, ಕೇಕ್ ಸಿಕ್ತಾ, ಅಯ್ಯೋ ಬೆಳಗ್ಗೆನೋ ರಾತ್ರಿನೋ ಯಾವುದೋ ಸತ್ತದ ಮೇಲೆ ತಿನ್ನೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇದ್ದಾಗ ಚೆನ್ನಾಗಿ ತಿನ್ಕೊಂಡ್ಬಿಡ್ಬೇಕು ಅಲ್ವಾ. ಇದೆ ನಮ್ಮ ಪಾಪಂಗೇನು ತೊಗೊಂಡಿದ್ದು ನಾನು ತಿಂತೀನಿ. ಇಷ್ಟು ಕಾಳು ಇದಕ್ಕೆ ಬಿಟ್ಟು ಮಡಗಿದ್ದಾರೆ. ಇದ್ರಲ್ಲಿ ಸ್ವಲ್ಪ ಹಾಕ್ತೀನಿ ಅಷ್ಟೇ, ಸಾಂಬಾರ್ಗಾಗುತ್ತೆ. ಮಿಕ್ಕಿದ್ದು ನೆನ್ನೆ ಹಾಕ್ಬಿಟ್ಟು ಮಡಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಾಕು. ನಾನು ಚೂರು ಹಾಕ್ಕೊಂತೀನಿ. ಕಾಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ.
ಏನಿರುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಅಡುಗೆ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ಬಿಡ್ಬೇಕು. ಅದಾದಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಅಂತಂದರೆ ಒಂದು ಹಾಕಿದ್ಮೇಲೆ ಒಂದು ಅಂದರೆ ನಮ್ಗೆ ಹೇಳೋಕ್ಕೋದೇ ಇಲ್ಲ ಹೂಗೆ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಸಾಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ನೀರು ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಅದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಿಲ್ ಕೂಗಿಸ್ಕೊಂಡ್ರೆ ಅವರೆಕಾಳು ಬಾತ್ ರೆಡಿ ಆಗುತ್ತೆ. ನಾನು ಇದು ರೆಸಿಪಿ ಮಾಡಬೇಕಾದ್ರೇನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಅದು ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಅದಕ್ಕೇನೆ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ನಾನಿವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾರೂ ತಪ್ಪು ತಿಳ್ಕೊಬೇಡಿ ಏನೇನೋ ಮಾತಾಡ್ತಿದ್ದಾಳೆ ಅಂತ. ನನಗೆ ಪ್ರತಿಯೊಂದು ರೆಸಿಪಿನೂ ವ್ಲಾಗ್ ಮಾಡೋದಕ್ಕೆ ಇಷ್ಟ, ಬಟ್ ಆದರೆ ಬೇಗ ಎದ್ದೇಳೋಕ್ಕಾಗಲ್ಲ ನನಗೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಇಲ್ಲಿ ಇನ್ನೇನು ಇಲ್ಲ. ನನಗೂ ಅದೇ ಬೇಗ ಎದ್ದರೆ ವ್ಲಾಗ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾಮ್ರಾ ಸೆಟ್ ಮಾಡಿ ಅದು ವೀಡಿಯೋ ಮಾಡೋ ಹೊತ್ತಿಗೆ ನನಗೆ ಆಫೀಸಿಗೆ ಟೈಮ್ ಆಗಿಬಿಡುತ್ತೆ. ಎಲ್ಲ ಹಾಕಿದ್ಮೇಲೆ ಉಪ್ಪು ಖಾರ ಹೆಂಗಿದೆ ಅಂತ ನೋಡ್ಕೊಂಡು ಸಪ್ಪೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾರೆ. ಚೂರು ಹಾಕೋಕ್ಕಾಗ್ತಿಲ್ಲ. ನಾನು ಮಾಡಿರೋ ರೆಸಿಪಿ ಹೇಗಿದೆ ಅಂತ ನಾನೇ ಫಸ್ಟ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಸಖತ್ತಾಗಿ ಬಂದಿದೆ, ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಟ್ರೈ ಮಾಡೋದನ್ನ ಮರಿಬೇಡಿ. ಆಫೀಸಿಗೆ ತೊಗೊಂಡೋಗ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ರಿವ್ಯೂ ಕೇಳೋಣ ಅಂತ ಬಾಕ್ಸ್ಗೆ ಹಾಕ್ಕೊಂಡು ಹೋಗಿದ್ದೆ. ಅಯ್ಯೋ ಅನ್ನ ಎಲ್ಲ ಚೆಲ್ಬಿಟ್ಟಲ್ಲ ಅಣ್ಣ. ಹೋಗ್ಲಿ ಬಿಡಿ, ಹೆಂಗೈತೆ ಹೇಳಣ್ಣ ಬೇಗ. ಚೆನ್ನಾಯ್ತಾ? ಅಂದ್ರೆ ಇಚ್ಕಿ ಮಾಡೋದು ಇಕ್ಕಿದವರೆಕಾಳು ಅಂತ ಹಂಗ ನಿಜ ಚೆನ್ನಾಗಿದ್ಯಾ? ಸಂಡೇ ಜಾಸ್ತಿ ಏನೂ ಕೆಲಸ ಇರಲ್ಲ ಅಂತ ಅಂದ್ಬಿಟ್ಟು ಕೇಕ್ ಶೀಟ್ ಜೋಡಿಸೋದು ಕೊಟ್ಟಿದ್ರು. ಸೊ ಎಲ್ಲ ಕೂತ್ಕೊಂಡು ಎಲ್ಲ ಆಫೀಸವರೆಲ್ಲ ಅಲ್ಲಿ ಕೂತ್ಕೊಂಡು ಕೇಕ್ ಶೀಟ್ ಜೋಡಿಸ್ತಾ ಇದ್ದೀವಿ. ಆಫ್ಟರ್ನೂನ್ ನನ್ನ ಬ್ರೇಕ್ ಇರುತ್ತಲ್ಲ, ಆವಾಗ ಪಾಪುಗೆ ಬಟ್ಟೆ ತರೋದಕ್ಕೆ ಅಂತ ವಿಶಾಲ್ ಮಾರ್ಟಿಗೆ ಹೋಗಿದ್ದೆ. ಅವಳದು ಬಟ್ಟೆ ಎಲ್ಲ ಶಾಪಿಂಗ್ ಆಯಿತು. ಏನೇನು ತೊಗೊಬಂದಿದ್ದೀನಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.